ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಿಯಾ ವಂಡರ್ಸ್. ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋ ಅಂತೂ ಕಂಪ್ಲೀಟ್ ಆಗಿ ಬರೀ ಸೀಮಂತ ವಿಡಿಯೋ ಆಗಿರುತ್ತೆ. ಕಂಪ್ಲೀಟ್ ಆಗಿ ನೋಡಿ, ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನನ್ನ ತಂಗಿ ಸೀಮಂತಗೂ ಮುಂಚೆ ಮನೇಲಿ ಪೂಜೆ ಮಾಡಬೇಕು ಅಂತ ರೆಡಿ ಆಗ್ತಾ ಇದ್ಲು. ಪೂಜೆಗೆಲ್ಲ ಅವ್ರ ಗಂಡ ಮತ್ತು ಅವ್ರ ಅತ್ತೆ ಇಬ್ಬರೂ ಹೆಲ್ಪ್ ಮಾಡ್ತಾ ಇದ್ರು. ಅದಾದಮೇಲೆ ರೆಡಿಯಾಗಿ ಫೋಟೋಸ್ ಕೂಡ ಕ್ಲಿಕ್ ಮಾಡಿಸ್ಕೊಂಡ್ಲು. ರೆಡಿಯಾಗಿ ಪಾರ್ಟಿ ಹಾಲ್ ಕಡೆ ಹೊಟ್ಲು. ನಾನು ಇವ್ರು ಡ್ಯಾನ್ಸ್ ಪ್ರಾಕ್ಟೀಸ್ನ ನೋಡ್ತಿದ್ದೆ. ಇವರಿಬ್ರು ಸೀಮಂತದಲ್ಲಿ ಡ್ಯಾನ್ಸ್ ಮಾಡಬೇಕು ಅಂತ ಪ್ರಾಕ್ಟೀಸ್ ಮಾಡ್ತಿದ್ರು. ನಮ್ಮ ತಂಗಿನ ರೆಡಿ ಮಾಡ್ಬಿಟ್ಟು ಬರೋಷ್ಟಲ್ಲ ನಮ್ಮ ಆಂಟಿ ಫುಲ್ ರೆಡಿ ಆಗ್ಬಿಟ್ಟವ್ರೆ ಗೈಸ್. ನೋಡ್ರಿ ಇವರೆಲ್ಲ ನಾನು ಬಿಟ್ಬಿಟ್ಟು ಇವರೆಲ್ಲ ಫುಲ್ ರೆಡಿ ಆಗ್ಬಿಟ್ಟವ್ರೆ. ನಾವೆಲ್ಲ ಅರ್ಧಂಬರ್ಧ ರೆಡಿಯಾಗಿ ಪಾರ್ಟಿ ಹಾಲ್ ಕಡೆ ಹೊರಟ್ವಿ. ಅದಾದಮೇಲೆ ಅಲ್ಲೋಗಿ ನನ್ನ ತಂಗಿಗೆ ಸ್ವಲ್ಪ ರೆಡಿ ಮಾಡ್ತಿದ್ದೆ. ಹಾಗೆ ಇವರು ಏನೇನು ಬೇಕೋ ಐಟಮ್ಸ್ ಎಲ್ಲ ರೆಡಿ ಮಾಡ್ಕೊತಾ ಇದ್ರು. ಆಮೇಲೆ ಅಂಬಿಕಕ್ಕ ಬಂದು ಮೊಗ್ಗಿನ ಜಡೆಗೂ ಕೂಡ ಹೆಲ್ಪ್ ಮಾಡಿದ್ರು. ನನ್ನ ತಂಗಿನೇ ಮೇಕಪ್ ಎಲ್ಲ ಮಾಡ್ಕೊತಾ ಇದ್ರು. ಯಾವ ಮೇಕಪ್ ಆರ್ಟಿಸ್ಟ್ಗೂ ಹೇಳಿಲ್ಲ, ಅವಳೇ ರೆಡಿ ಆದ್ಲು. ನೋಡಿ ಸೀಮಂತಕ್ಕೆಲ್ಲ ರೆಡಿ ಆಗೋರು ನೋಡಿ ಗೈಸ್. ಅಕ್ಕ ಫುಲ್ ಸೆಲ್ಫಿ ಬಿಸಿ ಅಕ್ಕ ಕಾಣಿಸ್ಬೇಕಂತ ಇಲ್ವಾ, ಕಾಣಿಸ್ತಾರೆ. ಅಂಬಿಯಕ್ಕ ನೋಡ್ರಿ ಎಷ್ಟು ಚೆನ್ನಾಗಿ ರೆಡಿ ಆಗೋರು. ಎಲ್ಲರೂ ರೆಡಿ ಆದ್ವಿ. ಇಲ್ಲಿಂದ ಸೀಮಂತ ಶುರು ಆಯಿತು. ಇವರಿಬ್ರು ನಮ್ಮ ತಂಗಿಯವ್ರ ಅತ್ತೆ ಮತ್ತು ಅವ್ರ ಮೈದ್ನ. ನಮ್ಮ ಆಂಟಿಯವ್ರ ತಮ್ಮ ಪಲ್ಲವಿ ಆ್ಯಂಡ್ ನನ್ನ ತಮ್ಮ ಕೂಡ ಆಲ್ರೆಡಿ ಬಂದು ಫೋಟೋಸ್ ಕ್ಲಿಕ್ ಮಾಡ್ತಾ ಇದ್ದ. ನಾನು ಬಂದು ನೋಡೋಷ್ಟರಲ್ಲೇ ಆಲ್ರೆಡಿ ಅವ್ನು ಬಂದಿದ್ದ. ಆ್ಯಂಡ್ ಫಂಕ್ಷನ್ ಎಲ್ಲ ಸ್ಟಾರ್ಟ್ ಆಯಿತು. ಫಂಕ್ಷನ್ ತುಂಬ ಚೆನ್ನಾಗಿ ನಡೀತಾ ಇತ್ತು. ನನ್ನ ತಂಗಿಗೆ ಏನೇನೋ ಶಾಸ್ತ್ರ ಮಾಡಿಸ್ಬೇಕು ಅಂತ ಅವ್ರು ಮಾಡಿಸ್ತಾ ಇದ್ರು. ನಾನು ಅದನ್ನೆಲ್ಲ ಹಾಗೆ ವಿಡಿಯೋ ಮಾಡಿಕೊಂಡೆ. ನನ್ನ ತಮ್ಮ ಮತ್ತು ಅವ್ನ ಫ್ರೆಂಡ್ ಇಬ್ಬರೂ ಬಂದಿದ್ರು. ಇವರೆಲ್ಲ ಸೀಮಂತಕ್ಕೆ ಬಂದಿರೋರೆ. ಇವರೆಲ್ಲನೂ ಆಲ್ರೆಡಿ ಎಲ್ಲ ಶಾಸ್ತ್ರಗಳನ್ನು ಮಾಡಿಕೊಂಡು ಎಲ್ಲರೂ ಅರ್ಶಿನ ಕುಂಕುಮ ಕೊಟ್ಟು ಅವಳಿಗೆ ಮಾಡಲಕ್ಕಿ ತುಂಬ್ತಾಯಿದ್ರು. ಇವರು ಅಂಬಿಕಕ್ಕ ಅವ್ರ ಗಂಡ ಮತ್ತು ಅವ್ರ ಮಕ್ಕಳು. ಆ್ಯಂಡ್ ಇವಾಗ ನಮ್ಮ ಅಂಕಲು, ನಮ್ಮ ಆಂಟಿ ಅವರೆಲ್ಲ ಇವಾಗ ಅರ್ಶಿನ ಕುಂಕುಮ ಕೊಟ್ಟು ಅಕ್ಷತೆ ಎಲ್ಲ ಹಾಕಿ ಫೋಟೋಸ್ನ ಕ್ಲಿಕ್ ಮಾಡಿಸ್ಕೊತಾ ಇದ್ರು. ಆದಷ್ಟು ನಾನು ಯಾರ್ಯಾರು ಗೊತ್ತೋ ಅವ್ರನ್ನೆಲ್ಲರನ್ನೂ ನೇಮ್ಸ್ ಹೇಳ್ತೀನಿ. ಇಲ್ಲ ಅಂದರೆ ನಾನು ಮಧ್ಯೆ ಮಧ್ಯೆ ಸಾಂಗ್ಸ್ನ ಅಪ್ಲೋಡ್ ಮಾಡಿದ್ದೀನಿ. ಇದು ಗುಬ್ಬಚ್ಚಿ ಅಕ್ಕ ಮತ್ತು ಅವ್ರ ಫ್ಯಾಮಿಲಿ. ಇದು ಅವ್ರ ಮಗ, ಮಗಳು ಪಲ್ಲವಿ ಮತ್ತು ಪವನು. ಬಂದವರೆಲ್ಲ ಕುಂಕುಮ ಕೊಟ್ಟು ಹಾಗೆಯೇ ಅವಳಿಗೆ ಮಳಕಿ ತುಂಬಿಸಿ ಊಟಕ್ಕೆ ಹೋಗ್ತಾಯಿದ್ರು. ಇವಳು ನೋಡಿ ಪಲ್ಲವಿ ಅಲ್ಲಿ ನಿಂತ್ಕೊಂಡು ಸುಮ್ಮನೆ ಕಾಮಿಡಿ ಮಾಡ್ತಾಯಿದ್ಲು. ಹಾಗೆ ನಾನು ವೀಡಿಯೋ ಮಾಡಿಕೊಂಡೆ. ಇವರು ಒಂದು ಫ್ಯಾಮಿಲಿ. ಆ್ಯಂಡ್ ಈ ಅಜ್ಜಿ ಬಂದು ನಮ್ಮ ಆಂಟಿಯವರ ಚಿಕ್ಕಮ್ಮ. ಆ್ಯಂಡ್ ಪಲ್ಲವಿ ನೋಡಿ ಯಾವ ಸ್ಟೈಲಲ್ಲಿ ನಿಂತ್ಕೊತಾಳಂತ ಫುಲ್ಲು ತೀಟ್ಲೆ ಮಾಡ್ಕೊಂಡೆ ಇದ್ಲು ಪಲ್ಲವಿ. ಇವರು ನಮ್ಮ ಆಂಟಿಯವ್ರ ತಮ್ಮ ಆ್ಯಂಡ್ ಅವ್ರ ಫ್ಯಾಮಿಲಿ. ಹಾಗೇ ನಾನು ಎಲ್ಲರನ್ನೂ ವೀಡಿಯೋ ಮಾಡ್ತಾಯಿದ್ದೆ. ನಾವು ಅದಾದಮೇಲೆ ಅರ್ಶಿನ ಕುಂಕುಮ ಕೊಟ್ಟು ನಾವು ಕೂಡ ಮಳ್ಳಕ್ಕಿ ತುಂಬಿಸಿದ್ರಿ. ನನ್ನ ತಮ್ಮನ ಬಾಬಾ ಅಂತ ಕರೀತಾ ಇದ್ಲು. ಅವನು ಇಷ್ಟೊತ್ತಾದರೂ ಬಂದೇ ಇಲ್ಲ. ಅದಾದಮೇಲೆ ಅವನು ಕೂಡ ಬಂದ. ಅಕ್ಷತೆ ಎಲ್ಲ ಹಾಕ್ಬಿಟ್ಟು ನಾವು ಫೋಟೋಸ್ನ ಕ್ಲಿಕ್ ಮಾಡಿಸ್ಕೊಂಡ್ರಿ. ಆಮೇಲೆ ನಾನು ಬಳೆ ಹಾಕೋದು ಮರ್ತಿದ್ದೆ ಅಂತ ನಮ್ಮ ಆಂಟಿನೇ ಕೊಟ್ಟರು. ನಾನು ಬಳೆನ ಹಾಕ್ಬಿಟ್ಟು ಅದಾದಮೇಲೆ ಅವರಿಬ್ಬರ ಜೊತೆನೂ ಫೋಟೋಸ್ನ ತೆಕ್ಕೊಂಡು ಆರಾಮಾಗಿ ಬಂದೆ ನಾನು. ಅದಾದಮೇಲೆ ಇನ್ನೂ ತುಂಬ ಜನ ಬರ್ತಾಯಿದ್ರು ಫೋಟೋಸ್ ಕ್ಲಿಕ್ ಮಾಡಿಸ್ಕೊಳಕ್ಕೆ. ಅವಳಿಗಂತೂ ಸಿಕ್ಕಾಪಟ್ಟೆ ಸುಸ್ತಾಗ್ತಾಯಿತ್ತು. ಸೀಮಂತದಲ್ಲೆಲ್ಲ ಬ್ಯುಸಿಯಾಗಿದ್ದರೆ ನಾನು ವೀಡಿಯೋ ಮಾಡ್ತಾಯಿದ್ರೆ ನಮ್ಮ ಆಂಟಿ ನೋಡಿ ಪೋಸ್ ಕೊಡ್ತಾ ಇದ್ದಾರೆ ಇವಾಗ. ಆ್ಯಂಡ್ ಇವರೆಲ್ಲ ನಮ್ಮ ಆಂಟಿಯವರ ರಿಲೇಟಿವ್ಸೇನೆ. ಆ್ಯಂಡ್ ಇವ್ರು ನಮ್ಮ ಆಂಟಿಯವ್ರ ಫ್ಯಾಮಿಲಿ. ಇವರು ಇಬ್ಬರೂ ನಮ್ಮ ಆಂಟಿ ತಮ್ಮಂದರು ಮತ್ತು ಅವ್ರ ಹೆಂಡ್ತಿರು. ಆ್ಯಂಡ್ ಇವರು ಒಂದು ಫ್ಯಾಮಿಲಿ. ಇವ್ರು ನನ್ನ ತಮ್ಮ ಫ್ರೆಂಡು, ಅವನ ಜೊತೆ ಬಂದಿದ್ದ. ಇವರಿಬ್ರು ನಮ್ಮ ತಂಗಿ ಫ್ರೆಂಡ್ಸು. ಅವರು ಫೋಟೋ ಫ್ರೇಮ್ನ ಗಿಫ್ಟ್ ಕೊಟ್ಟಿದ್ರು. ಅಲ್ಲಿ ಅವ್ರ ಮಾವ ರೇಗಿಸ್ತಾ ಇದ್ರು. ಫಸ್ಟೇ ಫೋಟೋನ ಕಳಿಸ್ಬಿಟ್ಟಿದ್ದ, ನೀನೇ ಗಿಫ್ಟ್ ಕೊಡಲಿ ಅಂತೇಳ್ಬಿಟ್ಟು.
ಅದಾದಮೇಲೆ ಪವನ್ ಕೂಡ ಬಂದ. ಒಂದು ಸ್ವಲ್ಪ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಸ್ಕೊಂಡೆ. ಎಲ್ಲರೂ ಇನ್ನೂ ಯಾರ್ಯಾರೆಲ್ಲ ಇದ್ದರು ಅಂತ ಫೋಟೋಸ್ ಕ್ಲಿಕ್ ಮಾಡಿಸಿದ್ರು. ನಾವು ಕೂಡ ಇನ್ನೂ ಮತ್ತೆ ಒಂದು ಸಲ ಫೋಟೋಸ್ ಕ್ಲಿಕ್ ಮಾಡಿಸ್ಕೊಂಡ್ರಿ. ನನಗಂತೂ ಸೀಮಂತದಲ್ಲಿ ಕ್ಲಿಕ್ ಮಾಡಿಸಿರೋ ಫೋಟೋಸ್ ಎಲ್ಲ ತುಂಬ ಇಷ್ಟ ಆಯಿತು. ವಿಡಿಯೋ ಆನ್ ಮಾಡಿದ್ರೆ ನಮ್ಮ ಆಂಟಿ ಹಾಯ್ ಹೇಳ್ತಾರೆ ನೋಡಿ. ಇವರೆಲ್ಲ ಇನ್ನೂ ಸೀಮಂತ ಫಂಕ್ಷನಲ್ಲಿ ಫೋಟೋಸ್ ಇಡ್ಸ್ಕೊಳಕ್ಕೆ ಬ್ಯುಸಿಯಾಗಿರೋರು. ಇವರೆಲ್ಲ ನಮ್ಮ ಆಂಟಿಯವರ ಫ್ಯಾಮಿಲಿ, ಅವ್ರ ಅಪ್ಪ ಮತ್ತು ಅವ್ರ ತಮ್ಮಂದರು. ಈ ಮಗು ಜೊತೆ ಸ್ವಲ್ಪ ಹೊತ್ತು ನಮ್ಮ ತಂಗಿ ಆಟ ಆಡ್ತಾಯಿದ್ಲು. ನಾನು ಹಾಗೆ ವೀಡಿಯೋ ಮಾಡ್ಕೊಂಡೆ. ಅವಳಿಗಂತೂ ಸಿಕ್ಕಾಪಟ್ಟೆ ಸುಸ್ತಾಗಿತ್ತು, ಹೊಟ್ಟೆ ಹಸಿವಾಗ್ತಾಯಿತ್ತು. ಆದರೂ ಏನು ಮಾಡೋಕ್ಕಾಗಲ್ಲ ಅಂತ ಫಂಕ್ಷನಲ್ಲಿ ಹಾಗೆ ಕೂತಿದ್ಲು. ನಾನು ಅದನ್ನು ವೀಡಿಯೋ ಮಾಡ್ಕೊತಾ ಇದ್ದೆ. ಇವರು ಗುಬಚ್ಚಿ ಅಮ್ಮ ಮತ್ತು ಅಂಬಿಕಾ ಅಕ್ಕ, ಪರಿಮಳ ಅಕ್ಕ. ಅದಾದಮೇಲೆ ನಮ್ಮ ಆಂಟಿ, ನಮ್ಮ ಅಂಕಲು, ನನ್ನ ತಮ್ಮ ಎಲ್ಲರೂ ಒಂದು ಫೋಟೋಸ್ ತೆಕ್ಕೊಂಡ್ರು. ನಾನು ಯಾರ್ಯಾರೆಲ್ಲ ಫಂಕ್ಷನಲ್ಲಿದ್ದಾರೋ ಅವ್ರನ್ನೆಲ್ಲ ವೀಡಿಯೋ ಮಾಡ್ತಾಯಿದ್ದೆ. ಇವನ್ನ ಕ್ಯಾಮ್ರಾಮ್ಯಾನ್ ಅಂತ ರೇಗಿಸ್ತಾ ಇದ್ದೆ. ಹಾಗೆ ನನ್ನ ತಂಗಿಗಂತೂ ಸಿಕ್ಕಾಪಟ್ಟೆ ಹಸಿವಾಗ್ತಾಯಿತ್ತು ಅಂತ ನಮ್ಮ ಆಂಟಿ ಸ್ವಲ್ಪ ಅನ್ನ ರಸನ ತಿನ್ನಿಸಿದ್ರು. ಅದಾದಮೇಲೆ ನಾವು ಊಟ ಮಾಡೋಣ ಅಂತ ಹೋದ್ವಿ. ಊಟ ಎಲ್ಲ ಮುಗಿಸ್ಕೊಂಡು ಸೀಮಂತದ ಕಡೆ ಬಂದ್ವಿ ನಾವು. ಆಲ್ರೆಡಿ ನಮ್ಮ ತಂಗಿ ಕಾಸ್ಟ್ಯೂಮ್ಸ್ ಚೇಂಜ್ ಆಗಿತ್ತು. ಆ್ಯಂಡ್ ಇವಳು ಧನು ಅಂತ ನಮ್ಮ ಆಂಟಿಯವ್ರ ತಮ್ಮನ ಮಗಳು. ಈ ಹುಡುಗಿ ಗೊತ್ತಿಲ್ಲ. ಹಾಗೆ ನಮ್ಮ ಆಂಟಿನೂ ಕಾಸ್ಟ್ಯೂಮ್ಸ್ ಚೇಂಜ್ ಮಾಡ್ಕೊಂಬಿಟ್ಟಿದ್ರು. ನನ್ನ ತಂಗಿಗಂತೂ ಸಿಕ್ಕಾಪಟ್ಟೆ ಸುಸ್ತಾಗ್ತಾಯಿದೆ ನೋಡಿ, ವಿಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಆದರೂ ಏನು ಮಾಡೋದು, ಇನ್ನೂ ಬರೋರು ಇದ್ದರು ಅಂತ ಅವಳು ವೆಯ್ಟ್ ಮಾಡ್ತಾಯಿದ್ಲು. ಎಲ್ಲರೂ ಆದಮೇಲೆ ಒಂದೇ ಸಲ ಊಟ ಮಾಡೋಣ ಅಂತ. ನಮ್ಮ ಆಂಟಿನೂ ಫುಲ್ ಬ್ಯುಸಿ ಇದ್ದರು. ನಮ್ಮ ಆಂಟಿಯವ್ರ ತಮ್ಮ, ಈ ಅಣ್ಣ ಗಿರಿ ಅಣ್ಣ ಅಂತ, ಇವರಂತೂ ಸಿಕ್ಕಾಪಟ್ಟೆ ಕಾಮಿಡಿ ಮಾಡ್ತಾರೆ. ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಎಲ್ಲಾರ್ನೂ. ಇವಳು ರೀಲ್ಸ್ ರಾಣಿ, ಧನು ತಂಗಿ ಲಯ ಅಂತ. ಇವಳು ತುಂಬ ಚೆನ್ನಾಗಿ ರೀಲ್ಸ್ ಮಾಡ್ತಾಳೆ. ಇನ್ಸ್ಟಾಗ್ರಾಮಲ್ಲಿ ಇವಳು ಪೇಜ್ ಇಟ್ಸ್ ಮೀ ಲಯು ಅಂತ ಇದೆ, ದಯವಿಟ್ಟು ಹೋಗಿ ಫಾಲೋ ಮಾಡಿ. ನನ್ನ ತಮ್ಮನ ಜೊತೆ ಏನೋ ಸಿಕ್ಕಾಪಟ್ಟೆ ಡಿಸ್ಕಷನ್ ಮಾಡ್ತಾಯಿದ್ಲು ಅಂತ ನಾನು ಹಾಗೆ ವೀಡಿಯೋ ಮಾಡ್ಕೊಂಡೆ. ಅವನು ಮೆಹಂದಿ ಎಲ್ಲ ನೋಡ್ತಾ ಇದ್ದ ಯಾರು ಹಾಕಿದ್ದು ಅಂತ. ಇಲ್ಲಿ ಪ್ಯಾಕಿಂಗ್ ಮಾಡಿರೋ ಸಂಡಿಗೆನೆಲ್ಲ ತುಂಬಿಸಿ ಕವರಲ್ಲಿ ತುಂಬಿಸಿ ಕೊಡ್ತಾಯಿದ್ರು. ನಮ್ಮ ಆಂಟಿ ಪಾಪ ಪ್ಯಾಕಿಂಗ್ ಮಾಡಿದ್ದೆಲ್ಲ ವೇಸ್ಟ್ ಆಯಿತು. ಬಂದವ್ರಿಗೆಲ್ಲ ಸ್ವಲ್ಪ ಸ್ವಲ್ಪ ಸಂಡಿಗೆನ ಹಾಗೆ ಕವರಲ್ಲಿ ಹಾಕಿ ಕೊಟ್ಬಿಟ್ರು. ಅದಾದಮೇಲೆ ಲಯು ಬಂದ್ಲು ಅಂತ ಲಯು ಜೊತೆ ಸ್ವಲ್ಪ ಮಾತಾಡ್ಕೊಂಡು ಹಾಗೆ ಟೈಮ್ ಪಾಸ್ ಮಾಡಿದ್ವಿ. ಅದಾದಮೇಲೆ ನಮ್ಮ ಆಂಟಿ ನೋಡಿ ಜ್ಯೂಸ್ ಕುಡಿಯೋದ್ರಲ್ಲಿ ಬ್ಯುಸಿ, ಇವಾಗೇನೋ ಸಂಡಿಗೆ ತಿನ್ನೋದ್ರಲ್ಲಿ ಬ್ಯುಸಿ ಆಗವ್ರೆ. ಇಲ್ಲಿ ಇನ್ನೂ ಬಂದವರು ಬರ್ತಾನೆ ಇದ್ರು. ಅವಳು ಪಾಪ ಫುಲ್ ಟಯರ್ಡ್ ಆಗಿದ್ರು, ಹಾಗೆ ನಿಂತಿದ್ಲು. ಅದಾದಮೇಲೆ ಮಳ್ಳಕ್ಕಿ ತುಂಬಿಸಿದ್ರು. ಮಳ್ಳಕ್ಕಿ ತುಂಬಿಸಿ ಫಂಕ್ಷನ್ ಎಲ್ಲ ಮುಗೀತು ಅಂದ್ಕೊಂಡ್ರೆ ಇನ್ನೂ ಯಾರೋ ಬರಬೇಕು ಅಂತ ಹೇಳ್ತಿದ್ರು. ಅದಾದಮೇಲೆ ನನ್ನ ತಮ್ಮ, ಪಲ್ಲವಿ ಅವರೆಲ್ಲ ಹೋಗಿ ಲಾಸ್ಟಲ್ಲಿ ಫೋಟೋಸ್ನ ಕ್ಲಿಕ್ ಮಾಡಿಕೊಂಡ್ರು. ಆಮೇಲೆ ಆರತಿನ ಮಾಡಿ ಊಟ ಮಾಡೋಗು ಅಂತ ಕಳಿಸಿದ್ರು. ಇನ್ನೂ ಇಬ್ರು ಯಾರೋ ಬರಬೇಕು ಅಂತ ಅವಳು ವೆಯ್ಟ್ ಮಾಡ್ತಾನೆ ಇದ್ಲು. ನೋಡ್ರಿ, ಶ್ರೀಮಂತ ಎಲ್ಲ ಮುಗಿದು ಫುಲ್ಲು ಟಯರ್ಡ್ ಆಗ್ಬಿಟ್ಟವಳು ಪಾಪ. ಆದ್ರೂ ಇನ್ನೂ ಇಬ್ರು ಬರಬೇಕು ಅಂತ ವೆಯ್ಟ್ ಮಾಡಿಸ್ತಾರೆ. ತಿನ್ನಕ್ಕೆ ಬಿಡ್ತಾ ಇಲ್ಲ ಇವಳು ಪಾಪ. ಒಪಿನಿಯನ್ ಹೇಳ್ತಾವಳೆ ಇದೀಗ. ಬೇಕಂತ ಮಾಡಿಸ್ಕೊಂಬಿಟ್ಟು ಇವಾಗ ಹಿಂಗೆ ಮಾಡ್ತಾವಳೆ. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಊಟ ಮಾಡೋಕೆ ಬರ್ತಾವ್ರೆ ಇವಾಗ. ಊಟ ಎಲ್ಲ ಮುಗಿಸ್ಕೊಂಡು ಆಮೇಲೆ ಮನೆಗೆ ಬಿಟ್ಬಿಟ್ಟು ನಾವು ಮನೆಗೆ ಹೋಗ್ಬೇಕು. ನನ್ನ ತಂಗಿ ಮತ್ತು ಪಲ್ಲವಿ ಇಬ್ಬರು ಲಾಸ್ಟಲ್ಲೇ ಊಟ ಮಾಡಿದ್ರು. ಹೋಗೋಷ್ಟರಲ್ಲಿ ಊಟ ಎಲ್ಲ ಖಾಲಿ ಆಗಿತ್ತು. ಏನಿದೆಯೋ ಅದನ್ನೇ ಹಾಕಿಸ್ಕೊಂಡು ಅವರು ಊಟ ಮಾಡ್ತಾಯಿದ್ರು. ಆಮೇಲೆ ನಮ್ಮ ಆಂಟಿನೂ ಬಂದರು. ಎಲ್ಲ ಖಾಲಿ ಆದಮೇಲೆ ಗೈಸ್ ಪಾಪ ನಮ್ಮ ಆಂಟಿ ಇವಾಗ ಬಂದವ್ರು ನೋಡಿ. ಇವಾಗ ಊಟ ಮಾಡ್ತಾರೆ. ಹೇಳು ಕವ್ಯ. ನಮ್ಮ ಆಂಟಿನೂ ಪಾಪ ಲಾಸ್ಟಲ್ಲಿ ಬಂದರು. ಏನು ಊಟ ಇದೆಯೋ ಅದನ್ನೇ ಹಾಕಿಸ್ಕೊಂಡು ಅವರು ಕೂಡ ಊಟ ಮಾಡಿದ್ರು. ನೋಡಿ ಗೈಸ್, ಸೀಮಂತಕ್ಕೆ ಬಂದ್ರು ನನ್ನ ಗೈಸ್ ಅಂತ ರೇಗಿಸ್ತಾರೆ. ಡೈಲಿ ಇದೇ ಆಗೋಯ್ತು ಗೈಸ್. ಪಾರ್ಟಿ ಹಾಲಿಂದ ಮನೆಗೆ ಕರ್ಕೊಂಬಂದ್ವಿ. ಹಾಗೆಯೇ ಆರತಿ ಎಲ್ಲ ಬೆಳಗ್ಬಿಟ್ಟು ನಮ್ಮ ತಂಗಿನ ಮನೆ ಒಳಗಡೆ ಕರ್ಕೊಂಡ್ರು. ಇವಾಗೆಲ್ಲ ಮುಗೀತು. ನಾನು ಕೂಡ ಇವಾಗ ಇಲ್ಲಿಂದ ನಮ್ಮ ಮನೆಗೆ ಹೊರಡಬೇಕು. ಸೀಮಂತ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಬಿಟ್ಟಿದ್ದಾಯ್ತು. ನಾವಿವಾಗ ಊರಿಗೆ ಹೋಗ್ಬೇಕಷ್ಟೇ. ಸೀಮಂತ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಮಾಡ್ಕೊಳ್ತಾ.